ಕೋಶ ವಿವೇಕ ನೋಡ್ತಾ ಇದ್ದೀವಿ. ಈ ಕೋಶ ವಿವೇಕದಲ್ಲಿ ನಮಗೆ ಈಗ ಮನೋಮಯ ಕೋಶವನ್ನ ಪರಿಚಯ ಮಾಡಿಸಿ ಶಂಕರರು ವಿಜ್ಞಾನಮಯ ಕೋಶ ಪರಿಚಯ ಮಾಡಿಸ್ತಾ ಇದ್ದಾರೆ. ಈ ವಿಜ್ಞಾನಮಯ ಕೋಶ ತುಂಬಾ ದೊಡ್ಡದು. ಇದು ಎಲ್ಲಿಂದ ಅಂದ್ರೆ 184 ರಿಂದ 206 ತನಕನೂ ಕೂಡ ವಿಷಯವನ್ನು ಚಾಚಿಕೊಂಡದ್ದು. ಇದು ಸ್ವಲ್ಪ ಹೆಚ್ಚು ಕಡಿಮೆ ಒಂದು 22 ಶ್ಲೋಕಗಳನ್ನ ಇದರಲ್ಲಿ ಸೇರಿಸಿದ್ದಾರೆ, ಇದರಲ್ಲಿ ವಿಚಾರ ಮಾಡಿದ್ದಾರೆ. ಇದರಲ್ಲಿ ಮಧ್ಯದಲ್ಲಿ ಒಂದಿಷ್ಟು ಅದಕ್ಕೆ ರಿಲೇಟೆಡ್ ಆಗಿರ್ತಕ್ಕಂತಹ ಸಬ್ಜೆಕ್ಟ್ ಅನ್ನು ತಗೊಂಡಿದ್ದಾರೆ. ಮನೋಮಯ ಕೋಶದಕ್ಕಿಂತ ಬಹಳ ದೀರ್ಘವಾಗಿ ಇದು ವಿಚಾರಿಸಲ್ಪಡ್ತಕ್ಕಂತಹ ಕೋಶ ವಿಜ್ಞಾನಮಯ ಕೋಶ. ನೋಡೋಣ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಅರ್ಥ ಮಾಡಿಕೊಳ್ಳಕ್ಕೆ ಪ್ರಯತ್ನ ಮಾಡೋಣ ಅಂತೇಳಿ. ಶ್ಲೋಕ ನಂಬರ್ 184. ಬುದ್ಧಿರ್ಬುದ್ಧೀಂದ್ರಿಯೈ ಸಾರ್ಧಂ ಸಂವೃತಿಃ ಕರ್ತೃಲಕ್ಷಣಃ ವಿಜ್ಞಾನಮಯ ಕೋಶ ಸ್ಯಾತ್ ಪುಂಸಃ ಸಂಸಾರ ಕಾರಣಂ. ವಿಜ್ಞಾನಮಯ ಕೋಶವನ್ನ ಅಂದ್ರೆ ಅದರದ್ದು ಪ್ಲಾಟ್ಫಾರ್ಮ್ ಏನಂತ ಹೇಳ್ತಾ ಇದ್ದಾರೆ. ಬುದ್ಧಿ ಇಂದ್ರಿಯೈಹಿ ಬುದ್ಧಿ ಅಂತ ಕರೀತಾರೆ. ಬುದ್ಧಿ ಇಂದ್ರಿಯೈಹಿ ಅಂತಂದ್ರೆ ಬುದ್ಧಿ ಅಂತಕ್ಕಂಥದ್ದನಲ್ಲಿ ಜ್ಞಾನೇಂದ್ರಿಯಗಳ ಒಂದು ಸಮೂಹವನ್ನ, ಮತ್ತೆ ಸಂವೃತಿ ಕರ್ತೃಲಕ್ಷಣ, ಕರ್ತೃತ್ವ ಭಾವವನ್ನ, ಕರ್ತೃತ್ವವನ್ನ ಅಧಿಕವಾಗಿ ತಗೊಂಡಿರ್ತಕ್ಕಂತಹದ್ದು. ಕರ್ತೃ ಅಂತ ಏನ್ ಪ್ರಯೋಗ ಮಾಡ್ತೀವಿ ಅದು ಬುದ್ಧಿ. ಅಂದ್ರೆ ನನ್ನನ್ನ ನಾನು ಅಹಂ ಅಂತ ಏನು ಪ್ರಯೋಗ ಮಾಡ್ತೀನಿ, ಆ ಅಹಂ ಅನ್ನ ಇಲ್ಲಿ ಕರ್ತೃ ಅಂತ ಪ್ರಯೋಗ ಮಾಡಿದ್ದಾರೆ ಅವರು. ನಾನು 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 ಅಂತ ಏನು ಹೇಳ್ತೀನಿ, ಆ ನಾನು ಅಂತಕ್ಕಂಥವನು ಇವನು ತುಂಬಾ ಯಾರ ಮೇಲೆ ಡಿಪೆಂಡ್ ಆಗಿದ್ದಾನೆ ಅಂತಂದ್ರೆ, ಸೊ ಜ್ಞಾನೇಂದ್ರಿಯಗಳ ಆಧಾರದ ಮೇಲೆ ಅಹಂ ಕರ್ತನಾಗಿ ಯಾವ ಒಂದು ವೃತ್ತಿ ಆಕ್ಷನ್ ಮಾಡ್ತಾ ಇದೆಯೋ ಅದನ್ನ ವಿಜ್ಞಾನಮಯ ಕೋಶ ಅಂತ ಕರೀತಾರೆ. ಅಂದ್ರೆ ಉಳಿದದ್ದನ್ನ ಗೌಣ ಅಂತ ಅರ್ಥ ಅಲ್ಲ. ಅಂದ್ರೆ ಇದು ಬುದ್ಧಿ ಅಂತಕ್ಕಂತಹದ್ದು ಸ್ವಲ್ಪ ವಿವೇಕದಿಂದ ಕೂಡಿರ್ತಕ್ಕಂಥದ್ದು, ಮನಸ್ಸಿನ ತರ ಅಲ್ಲ. ಮನಸ್ಸಿಗೆ ವಿವೇಕ ಇಲ್ಲ. ಅಲ್ಲಿ ಏನಂದ್ರೆ ಅಲ್ಲಿ ಭಾವನೆಗಳು, ಪ್ರೀತಿ, ಕರುಣೆ ಒಂದು ರೀತಿಯಾಗಿರ್ತಕ್ಕಂತಹದ್ದು ಸುಮ್ಮನೆ ಮತ್ತೆ ತಪ್ಪಾಗಿ ಅರ್ಥ ಅಲ್ಲ. ಮನಸ್ಸನ್ನ ಸ್ತ್ರೀ ಅಂತ ಹೇಳ್ಬೋದು, ಬುದ್ಧಿಯನ್ನ ಪುರುಷ ಅಂತ ಹೇಳ್ಬೋದು. ಮತ್ತೆ ಹಂಗಾರ ಗಲಾಟೆ ಮಾಡ್ಬಿಡ್ರಿ ಮತ್ತೆ. ಅಂದ್ರೆ ನಮಗೆ ಬುದ್ಧಿ ಇಲ್ರ ಅಂತ ನೀವು ಲೇಡೀಸ್ ಅನ್ಕೋಬೇಡಿ. ಮತ್ತೆ ಹಾಗಂತ ಹೇಳ್ಬಿಟ್ಟು ಜೆಂಟ್ಸ್ ಇರೋರು ಏನ್ರಿ ನಮಗೆ ಪ್ರೀತಿ ಕರುಣೆ ವಾತ್ಸಲ್ಯ ಏನಿರೋದಿಲ್ವಾ ಅಂತ ಹೇಳಿ ಹಂಗನ ಅರ್ಥ ಮಾಡ್ಕೊಬಿಟ್ರಿ. ಸುಮ್ನೆ ಒಂದು ಅರ್ಥ ಮಾಡ್ಕೊಳಕ. ಅಂದ್ರೆ ಸಾಮಾನ್ಯವಾಗಿ ಸ್ವಲ್ಪ ಇವೆಲ್ಲ ಲಕ್ಷಣಗಳು ಕರಗತಕ್ಕಂಥದ್ದು, ಮೃದು ಆಗ್ತಕ್ಕಂಥದ್ದು ಜಾಸ್ತಿ ಸ್ತ್ರೀಯಲ್ಲಿ ಇರ್ತಕ್ಕಂಥದ್ದು ಗುಣ. ಹಾಗಾಗಿ ಹಂಗ ಅದನ್ನ ಮನಸ್ಸನ್ನ ಆ ರೀತಿಯಾಗಿ ನಾನು ಅರ್ಥ ಮಾಡ್ತಾ ಇದ್ದೀನಿ, ಬೇರೆಯವ್ರು ಯಾರು ಅರ್ಥ ಮಾಡಿಲ್ಲ, ಸುಮ್ಮನೆ ತಿಳುವಳಿಕೆಗೋಸ್ಕರ. ಮತ್ತೆ ಇದನ್ನ ಶಂಕರ ಮೇಲೆ ಅಪಾಸನೆ ಮಾಡಬೇಡಿ. ಅಲ್ಲಿ ಏನಾಗುತ್ತೆ ಅಂತಂದ್ರೆ ಭಾವನೆಗಳು, ಪ್ರೀತಿ ಇವಕ್ಕೆಲ್ಲನೂ ಕೂಡ ಅದು ತನ್ನನ್ನ ತಾನು ಕಳ್ಕೊಂಡ್ ಬಿಡ್ತದೆ. ಈಗ ಮೋಸ ಹೋದೆ, ಇಲ್ಲ ನನಗೆ
ಹಂಗೆ ಹೀಗೆ ಅಂತೇಳಿ ಎಲ್ಲ ಕೆಲವೊಂದಿಷ್ಟೆಲ್ಲ ಪಾಪ ಗುಳಾಡ ನೋಡ್ತೇವೆ ನೋಡಿ. ಅವ್ರಿಗೆ ಏನಂತಂದ್ರೆ, ಅವ್ರಿಗೆ ಯಾರಾದ್ರೂ ಏನನ್ನ ಹೇಳಿದ್ರೆ ಅದನ್ನ ವಿಚಾರ ಮಾಡುವಷ್ಟು ಶಕ್ತಿ ಇರೋದಿಲ್ಲ. ಅದೇನು ಕೆಲವೊಂದಿಷ್ಟು ಏನಾದ್ರು ತೋರಿಸ್ತರು ಅಂತಂದಗಳಿಗೆ ಆ ಕೆಲವೊಬ್ಬರಿಗೆ ಪ್ರೀತಿ ಕೊರತಿರ್ತದ. ಪ್ರೀತಿ ತೋರಿಸ್ಬಿಟ್ರೆ ಆಯ್ತು, ಅವರು ಸೊ ವಿಚಾರ ಮಾಡಕ್ ಹೋಗೋದಿಲ್ಲ ಅವರು. ಇನ್ನು ಕೆಲವೊಬ್ಬರಿಗೆ ದುಡ್ಡಿನ ಕೊರತಿರ್ತದೆ, ದುಡ್ಡಿಂದ ಅವಕಾಶ ಕೊಟ್ಬಿಟ್ರೆ ಸಾಕು ಕರಗಿ ಹೋಗ್ಬಿಡ್ತಾರ. ಇನ್ನು ಕೆಲವೊಬ್ಬರಿಗೆ ಅಧಿಕಾರದಲ್ಲಿ ಆಲಸ್ಯ ಇರ್ತದೆ, ಅಧಿಕಾರ ಕೊಟ್ಬಿಟ್ರೆ ಕರಗಿ ಬಿಡ್ತಾರ. ಸೊ ಇಲ್ಲಿ ಏನ್ ತೋರಿಸ್ತದೆ ಅಂತಂದ್ರೆ, ಯಾವುದೇ ಏನಾದ್ರೂ ಲಾಲಸೆಗಳು ಉತ್ಪತ್ತಿ ಆದಂತಂದ್ರೆ, ಕಾಮನೆಗಳು ಉತ್ಪತ್ತಿ ಆದಂತಂದ್ರೆ, ಆ ಕಾಮನೆಗಳನ್ನ ಯೋಚನೆ ಮಾಡದೇನೆ ಅದರಲ್ಲಿ ಪ್ರವೃತ್ತಿ ಆಗ್ತಕ್ಕಂತಹದ್ದು ಮನಸ್ಸು ಅಂತ ಕರೀತೀವಿ ಅಂತಂದ್ರೆ, ಅದಕ್ಕೆ ಈ ಕರ್ಮೇಂದ್ರಿಯಗಳು ಅವಕ್ಕೆ ವಿಚಾರ ಮಾಡೋ ಶಕ್ತಿ ಇಲ್ಲ. ಅದೇ ಜ್ಞಾನೇಂದ್ರಿಯಗಳಿಗೆ ಅವಕ್ಕ ಸೊ ವಿಚಾರ ತಿಳಿತಕ್ಕಂಥ ಕೆಪಾಸಿಟಿ ಇದೆ. ಅದಕ್ಕೆ ಅವಕ್ಕೆ ಜ್ಞಾನೇಂದ್ರಿಯಗಳಂತ ಕರೀತಾರೆ. ಹೀಗೆ ಜ್ಞಾನೇಂದ್ರಿಯಗಳ ಅಭಿಮಾನದಿಂದ ಕರ್ತೃತ್ವ ಭಾವನೆಯನ್ನ ತಳೆರತಕ್ಕಂತಹದ್ದು ಇದು ವಿಜ್ಞಾನಮಯ ಕೋಶ ಅಂತ. ವಿಜ್ಞಾನಮಯ ಕೋಶಗಳಿಗೆ ಯಾರೋ ಬುದ್ಧಿಜೀವಿಗಳಂತಲ್ವ, ಅವ್ರನ್ನಷ್ಟೇ ನಾವು ವಿಜ್ಞಾನಮಯ ಕೋಶದ ವ್ಯಕ್ತಿಗಳಂತ ಅರ್ಥಲ್ಲ. ಈಗ ಒಂದು ಸಂಸಾರದಲ್ಲಿ ಆ ಸಂಸಾರ ಮಾಡ್ತಾ ಅನುಭವಜನ್ಯವಾಗಿರ್ತಕ್ಕಂಥ ನಾಲೆಡ್ಜ್ ಅನ್ನು ತಗೊಂಡು ಯಾರು ವಿಚಾರ ಮಾಡಿ ಸಂಸಾರವನ್ನು ಮಾಡ್ತಾರೋ ಅವನು ಕೂಡ ಬುದ್ಧಿವಂತನೇ. ಈಗ ಕೆಲವೊಬ್ಬರು ರೈತರು ಇರ್ತಾರೆ, ಅವ್ರಿಗೆ ಆ ಕೃಷಿಯಲ್ಲಿ ಅಪಾರವಾಗಿರ್ತಕ್ಕಂಥ ನಾಲೆಡ್ಜ್ ಇರ್ತದೆ. ಇವನ್ನೆಲ್ಲ ಮಾಡಿ ತೋರ್ಸೋದನ್ನ ಅವನು ಸುಮ್ಮನೆ ಒಂದ್ ಸೆಕೆಂಡಾಗಿ ಎಳಿ ಬಿಡ್ತಾನೆ ಅವನು. ಯಾಕಂತಂದ್ರೆ ಅದೆಲ್ಲ ಅನುಭವಜನ್ಯವಾಗಿ ಬಂದಿರ್ತಕ್ಕಂಥ. ಯಾವುದರಲ್ಲಿ ತುಂಬಾ ವ್ಯವಸಾಯಾತ್ಮಕ ಬುದ್ಧಿ ಅಂತ ಗೀತೆಯಲ್ಲಿ. ವ್ಯವಸಾಯಾತ್ಮಕ ಬುದ್ಧಿ ಅಂತಂದ್ರೆ ಒಂದು ವಿಷಯದಲ್ಲಿ ಪರಿಪೂರ್ಣವಾಗಿರ್ತಕ್ಕಂಥ ಅಧ್ಯಯನ ಆಗಿರ್ತದೆ, ಕೃಷಿ ಆಗಿರ್ತದೆ, ಅನುಭವ ಆಗಿರ್ತದೆ. ಆ ರೀತಿಯಾಗಿ ಒಂದು ವ್ಯವಸ್ಥಿತವಾಗಿರ್ತಕ್ಕಂತಹ ಒಂದು ವೃತ್ತಿ ಏನಿದೆ ಅಲ್ವಾ, ಅದನ್ನ ಬುದ್ಧಿ ಅಂತ ಕರೆದಿದ್ದಾರೆ. ಅಂದ್ರೆ ವ್ಯವಸ್ಥಿತವಾಗಿರ್ತಕ್ಕಂತಹ ಬುದ್ಧಿ ಇರ್ತಕ್ಕಂತಹದ್ದು, ಅದನ್ನ ಮತ್ತೆ ನಾವು ಈ ಜ್ಞಾನ ಅಂತನಾಗ ಬರಂಗಿಲ್ಲ. ಜ್ಞಾನ ಅಂತಂದ್ರೆ ಸಾಮಾನ್ಯವಾಗಿ ಲೌಕಿಕ ಅರ್ಥದಲ್ಲಿ ಒಂದ್ರ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥದ್ದು ನಾಲೆಡ್ಜ್ ಏನಿರ್ತದೆ ಅದನ್ನ ವಿಜ್ಞಾನಮಯ ಕೋಶ ಅಂತ ಕರಿತೀವಿ. ಇನ್ನು ಕೆಲವೊಮ್ಮೆ ದೊಡ್ಡದಾಗಿ ಲೋಕದ ಬಗ್ಗೆ ನಾಲೆಡ್ಜು, ಕಣದ ಬಗ್ಗೆ ನಾಲೆಡ್ಜು, ವ್ಯಕ್ತಿಯ ಬಗ್ಗೆ ನಾಲೆಡ್ಜು, ದೇಹದ ಬಗ್ಗೆ ನಾಲೆಡ್ಜು, ಔಷಧ ಬಗ್ಗೆ ನಾಲೆಡ್ಜು, ಅಡಿಗೆ ಬಗ್ಗೆ ನಾಲೆಡ್ಜು, ಈ ರೀತಿ ಯೋಗದ ಬಗ್ಗೆ ನಾಲೆಡ್ಜು. ಇಷ್ಟು ಹೇಳಿದ್ಮೇಲೆ ಅವನನ್ನ ನಾವು ಬುದ್ಧಿವಂತ ಅಂತಂದ್ರೆ ಆತ್ಮಜ್ಞಾನವಂತ ತನಕ್ ಬರಂಗಿಲ್ಲ. ಜ್ಞಾನ ಅಂತಂದ್ರೆ ಇವೆಲ್ಲವೂ ಕೂಡ ಲೌಕಿಕಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಜ್ಞಾನ. ಬಹಳ ಜನಕ್ಕೆ ಭಾರಿ ಕನ್ಫ್ಯೂಸ್. ಜ್ಞಾನ ಅಂತ ಅವನು ಜ್ಞಾನಿ ಅಂತಂದ್ರೆ ಎಲ್ಲ ತಿಳಿದಂತ ಅರ್ಥ ಮಾಡಬಾರದು. ಒಂದರಲ್ಲಿ ಅವನು ಕೃಷಿ ಮಾಡಿರ್ತಾನೆ ಅಂತ. ಸೊ ಅದಕ್ಕೆ ಇಲ್ಲಿ ಶಂಕರರು ತುಂಬಾ ಚೆನ್ನಾಗಿ ಯಾಕೆ ಮತ್ತೆ ಬುದ್ಧಿ ಅಂದಗಳಿಗೆ ಜ್ಞಾನ ಅಂದಗಳಿಗೆ ಅವನು ಸರ್ವವನ್ನು ತಿಳಿದವನು ಅಂತ ಅನ್ನಕ್ ಬರೋದಿಲ್ಲ. ಈ ಏನು ಇಂದ್ರಿಯಗಳ ಜ್ಞಾನದಿಂದ ಅಹಂ ಕರ್ತ ಎಂದು ಅಭಿವ್ಯಕ್ತನಾಗಿರ್ತಕ್ಕಂತಹ ಯಾವನು ನಾನು ಅಂತ ಹೇಳ್ತನೋ, ಇಂತಹ ಕರ್ತ ಸ್ವಭಾವ ಇರ್ತಕ್ಕಂಥವನು ಇದು ಏನಕ್ಕ ಈ ಚೆನ್ನಾಗಿ ಬೈದೇ ಇದ್ದಾರೆ, ಇದು ಇಂತಹ ಬುದ್ಧಿ ಇರೋದ್ರಿಂದನೇ ಅವನು ಸಂಸಾರಕ್ಕೆ ಕಾರಣನಾಗಿದ್ದಾನೆ.
ಅಂದ್ರೆ ಏನ್ ತೋರಿಸ್ತಿರ್ಲಿ ಶಂಕರ್ ಅಂತಂದ್ರೆ, ಸಂಸಾರ ಮಾಡುವವರ ಬುದ್ಧಿ, ಸಂಸಾರ ಅಂತಂದ್ರೆ ಲೋಕ ಎಲ್ಲ ಸೇರ್ಕೊಂಡು ಜೀವ ಜಗತ್ತು ಸತ್ಯ ಅನ್ಕೊಂಡು ತಿಳ್ಕೊಂಡು ಮಾಡ್ತಕ್ಕಂತಹ ಒಂದು ಜೀವನ ಏನಿದೆಯೋ ಇದನ್ನ ಸಂಸಾರ ಅಂತ ಕರಿತೀವಿ. ಸೊ ತುಂಬಾ ಬುದ್ಧಿವಂತನಾಗಿರ್ತಕ್ಕಂಥವನು, ತುಂಬಾ ಚೆನ್ನಾಗಿ ಅಚ್ಚುಕಟ್ಟಾಗಿ ಜೀವನವನ್ನ ಮಾಡ್ತಾನೆ. ಈಗ ಚೆನ್ನಾಗಿ ಓದಿಕೊಂಡು ಒಂದು ಉದ್ಯೋಗ ಪಡ್ಕೊಂಡು ಒಂದು ಮೂಲಭೂತ ಸೌಕರ್ಯಗಳನ್ನ ಪಡೆದುಕೊಳ್ಳುವಂತಹ ಶಕ್ತಿಯನ್ನ ಹೊಂದಿ ಒಂದು ಮಿನಿಮಮ್ ಆದ ಒಂದು ಸುಂದರವಾದ ಸಂಸಾರವನ್ನ ಏನ್ ಮಾಡ್ತಾನಲ್ಲ, ಸಂಸಾರದಲ್ಲಿ ಬುದ್ಧಿವಂತ ಕರೆಕ್ಟ್. ಆದ್ರೆ ಅಂತಹ ಬುದ್ಧಿ ಅದು ಆತ್ಮಬುದ್ಧಿ, ಆತ್ಮಜ್ಞಾನ ಬುದ್ಧಿ ಅಲ್ಲ, ಅದು ಸಂಸಾರದ ಬುದ್ಧಿ. ಆ ಸಂಸಾರದ ಬುದ್ಧಿಯಿಂದ ಪ್ರಖರವಾಗಿ ಬೆಳಗತಕ್ಕಂತಹ ಬುದ್ಧಿ ಅಂತ ಏನ್ ಕರಿತೀವಿ, ಅವನು ಅದೇ ಬುದ್ಧಿ ಅವನನ್ನ ಸಂಸಾರಕ್ಕೆ ಕಾರಣವಾಗಿದೆ ಅಂತ. ಸಂಸಾರಕ್ಕೆ ಕಾರಣವಾಗಿದೆ ಅಂತಂದ್ರೆ, ನಮ್ಮ ಅಪ್ಪ ಅಮ್ಮ ಕಷ್ಟಪಡ್ತಾ ಇದ್ರು, ಅವ್ರಿಗೆ ತಿಳುವಳಿಕೆ ಇದೆಯಲ್ಲ, ನಾನು ಓದಿದ್ದೀನಿ, ನಾನು ಚೆನ್ನಾಗಿ ಸಂಸಾರ ಮಾಡ್ತೀನಿ ಅಂದ್ರೆ ಏನ್ ತೋರ್ಸುತ್ತಂದ್ರೆ ಇನ್ನಷ್ಟು ಸಂಸಾರದಲ್ಲಿ ಮುಖಿಯನ್ನಾಗಿ ಮಾಡುತ್ತ. ಇನ್ನೊಂದ್ ಸ್ವಲ್ಪ ಚೆನ್ನಾಗಿ ನಾನು ಮಾಡಿದ್ದೆ ಅಂದ್ರೆ ಇನ್ನೂ ಚೆನ್ನಾಗಿರ್ಬೋದು, ಇನ್ನೊಂದ್ ಸ್ವಲ್ಪ ಚೆನ್ನಾಗಿ ಮಾಡಿದ್ರೆ ಇನ್ನೂ ಚೆನ್ನಾಗಿರ್ಬೋದು ಅಂತ ಹೀಗೆ ಆ ಸಂಸಾರದ ಕಡೆನೇ ಬೆಳವಣಿಗೆ ಆಗ್ತಾ ಹೋಗ್ತದೆ. ಅವನು ಅಲೆಕ್ಸಾಂಡರ್ ಮೊದಲು ಅವನ್ ಚಿಕ್ಕ ವಯಸ್ಸಿಗೆನೆ ರಾಜನಾದ. ರಾಜನಾಗಿ ಒಂದು ಸ್ವಲ್ಪ 6 ತಿಂಗಳಲ್ಲೇನೆ ಎಲ್ಲ ಸಾಮಂತ ರಾಜರನ್ನೆಲ್ಲ ಸೆದೆ ಬಿಡ್ಬಿಟ್ಟ, ಏಕಚಕ್ರಾಧಿಪತಿ ಆಗಿಬಿಟ್ಟ. ಅದಾದ್ಮೇಲೆ ಏನ್ ಮಾಡಿದ, ಒಂದೊಂದೇ ರಾಜ್ಯಗಳನ್ನ ಗೆದ್ದ. ಹಾಗೆ ಒಂದೊಂದೇ ರಾಜ್ಯವನ್ನ ಗೆದ್ದು ಆಮೇಲೆ ಏನ್ ಮಾಡಿದ, ಪಕ್ಕದ ರಾಜ್ಯವನ್ನ ಗೆಲ್ಲಕ್ ಹೋದ, ಪಕ್ಕದ ರಾಜ್ಯವನ್ನ ಗೆದ್ದ. ಸೊ ಅವನನ್ನೇ ಅತ್ಯಂತ ಯುದ್ಧದ ಕುಶಲತೆಯ ಬುದ್ಧಿ ಇತ್ತು, ಹೆಂಗ ಗೆಲ್ಲಬೇಕು ಶತ್ರುಗಳನ್ನ ಅಂತ ಹೇಳ್ಬಿಟ್ಟು. ಈಗೊಂದು 200 ವರ್ಷದ ಸ್ವಲ್ಪ 100 ವರ್ಷದ 200 ವರ್ಷದ ಹಿಂದೆ ಹೋದ್ರಿ ಅಂತಂದ್ರೆ, ಈ UK ಯಾವ್ದನ್ನ ನಾವು ಇವತ್ತು ಇಂಗ್ಲೆಂಡ್ ಅಂತ ಕರಿತೀವಿ, ಆ ಇಂಗ್ಲೆಂಡ್ ಎಷ್ಟು ಅಂದ್ರೆ ಸುಮಾರು ಒಂದು 200 ದೇಶಗಳನ್ನ ಆಳ್ತಾ ಇತ್ತಂತೆ. ಅಂದ್ರೆ ಅದು ಸಂಸಾರದ ಬುದ್ಧಿ. ಇದು ಅಂದ್ರೆ ಅರ್ಥ ಏನಂತಂದ್ರೆ ಇಷ್ಟು ಹೆಚ್ಚಾಕಾಗೋದಿಲ್ಲ ಅದಕ್ಕೆ. ಸಾಮಾನ್ಯವಾಗಿರ್ತಕ್ಕಂತಹ ಬುದ್ಧಿಯವ್ರನ್ನ ಕೊಂದು ಹಾಕಿ ಅವ್ರನ್ನ ಕೈವಶ ಮಾಡಿಕೊಂಡು ಮತ್ತೆ ಆ ಕಡೆ ದಾಹ ಬೆಳಕಂತ ಹೋಗ್ತಕ್ಕಂಥ. ಸೊ ಹಾಗಾಗಿ ನಮಗೆ ಯಾವಾಗಲೂ ಕೂಡ ನಾವು ದೇವರ ಹತ್ರ ಕೇಳುವಾಗ ನಮಗೆ ಸದ್ಬುದ್ಧಿಯನ್ನ ಕೊಡು, ನಿನ್ನನ್ನ ತಿಳಿಯುವಂತಹ ಬುದ್ಧಿಯನ್ನ ಕೊಡು, ಈ ಸಂಸಾರವನ್ನು ತಿಳಿಯುವಂತಹ ಬುದ್ಧಿ ಕೊಡ್ಬೇಡ ಅಂತ. ಯಾಕಂತಂದ್ರೆ ಅದು ಎಂಡ್ ಆಗೋದಿಲ್ಲ, ಅದು ಎಂಡ್ಲೆಸ್. ಅದು ನಮಗೆ ಬುದ್ಧಿ ಇದೆ, ಆದ್ರೆ ಅದಕ್ಕೆ ಇನ್ನೊಂದು ಸ್ವಲ್ಪ ಬುದ್ಧಿ ಕೊಡು. ಎಂಥದ್ದು ಕೊಡು ಅಂತಂದ್ರೆ, ಸೊ ನಿನ್ನನ್ನ ತಿಳಿಯುವಂತಹ ಬುದ್ಧಿಯನ್ನ ಕೊಡು ಅಂತ ಕೇಳ್ಬೇಕಲ್ಲ. ಸೊ ಅದು ನಮ್ಮ ಹತ್ರ ಇಲ್ಲ. ಯಾಕಂತಂದ್ರೆ ನಮ್ಮ ಹಿರಿಯರೆಲ್ಲ ಈ ಸಂಸಾರದ ಚೆನ್ನಾಗಿ ಮಾಡಬೇಕು, ಸಂಸಾರವನ್ನೇ ಸತ್ಯ ಅಂತೇಳಿ ಸೊ ನಮಗೆಲ್ಲ ಗೈಡ್ ಮಾಡಿರೋದ್ರಿಂದ ಈ ಸಂಸಾರ ಇನ್ನು ಎಷ್ಟು ಚೆನ್ನಾಗಿ ಮಾಡಬಹುದು ಅನ್ನುವಂತಹ ನಿಟ್ಟಿನಲ್ಲಿ ಇವತ್ತು ನಾವು ಬೇಕಾದಷ್ಟು ಬುದ್ಧಿಯನ್ನ ಬಹಳ ತೀಕ್ಷ್ಣವಾದ ಹರಿತ ಅಷ್ಟು ಶಾರ್ಪ್ ಆಗಿ ಮಾಡಿದ್ದೀವಿ. ಅದಕ್ಕೆ ಈಗೆಲ್ಲ ಮುಂದಿನ ನಮ್ಮ ಸಂತತಿ ಮಕ್ಕಳನ್ನ ನೋಡಿದ್ವಿ ಅಂತಂದ್ರೆ ಏನ್ ಮೊದಲು ನೋಡಿ ಒಂದು ಸುಮ್ಮನೆ ಜಸ್ಟ್ ಪಾಸ್ ಆಗ್ಬೇಕಾದ್ರೆ ಕಷ್ಟ ಆಗ್ತಿತ್ತು. ಆದ್ರೆ ಇವತ್ತು 99%, 100
97%. ಈಗ ಸುಮ್ಮನೆ ಜಸ್ಟ್ ನಾವು ಓದುವಾಗ ಏನು ನಾರ್ಮಲ್ ಒಂದು ಮಾರ್ಕ್ಸ್ ಇತ್ತು, ಆ ಮಾರ್ಕ್ಸ್ ಇವತ್ತೇನು ಲೆಕ್ಕಕ್ಕೆ ಬರೋದಿಲ್ಲ. ಅವತ್ತು 60% ತಗೊಂಡ್ರೆ ಸಾಕಾಗ್ಬಿಟ್ಟಿತ್ತು. ಅದು ಬಹಳ ಕೊಂಡಾಡ್ತಿದ್ರು ಫಸ್ಟ್ ಕ್ಲಾಸ್ ಅಂತ. ಅಂದ್ರೆ ನಾವೇನಾಗಿದ್ದೀವಿ ಇವತ್ತು, ಎಜುಕೇಶನ್ ಇರ್ಬೋದು, ಮತ್ತೆ ಆರೋಗ್ಯ ದೃಷ್ಟಿಯಿಂದ, ಅಂದ್ರೆ ಆರೋಗ್ಯ ಅಂದ್ರೆ ದೇಹವನ್ನ ಚೆನ್ನಾಗಿ ಲ್ಯಾಬ್ಗಳಲ್ಲಿ ಟೆಸ್ಟ್ ಮಾಡಿ ಏನೆಲ್ಲ ಔಷಧ ಕೊಡ್ಬೋದು ಅಂತಕ್ಕಂತಹ ನಿಟ್ಟಿನಲ್ಲಿ, ಆರ್ಥಿಕವಾಗಿ ಹೆಂಗ ಡೆವಲಪ್ ಆಗ್ಬೇಕಂತ ಆ ನಿಟ್ಟಿನಲ್ಲಿ, ಹೀಗೆ ಸೊ ಈ ಬೇಕಾದಷ್ಟು ಬುದ್ಧಿಯಿಂದ ಬೆಳೆದಿದ್ದೀವಿ. ಆದರೆ ಇಂತಹ ಬುದ್ಧಿ ಮತ್ತಷ್ಟು ಸಂಸಾರಕ್ಕೆ ಕಾರಣವಾಗುತ್ತೆ. ಹಾಗಾಗಿ ಈ ಬುದ್ಧಿ ಸಂಸಾರಕ್ಕೆ ಮುಖ ಮಾಡಿದೆ, ಸಂಸಾರಕ್ಕೆ ಕಾರಣವಾಗಿದೆ ಅಂತ ಹೇಳಿ ಸ್ಟಾರ್ಟಿಂಗ್ ಅಲ್ಲೇನೆ ಫ್ರೂಟ್ಫುಲ್ ಆಗಿರ್ತಕ್ಕಂಥದ್ದು ಒಂದು ವಿಜ್ಞಾನಮಯ ಕೋಶ ಅಂದ್ರೆ ಏನಂತ ಹೇಳಿಬಿಟ್ಟು, ಅನುರಜಚ್ಚಿತ್ ಪ್ರತಿಬಿಂಬ ಶಕ್ತಿ ವಿಜ್ಞಾನ ಸಂಜ್ಞಾ ಪ್ರಕೃತೇರ್ವಿಕಾರ ವಿಜ್ಞಾನ ಕ್ರಿಯಾವಾನಹಂ ಇತ್ಯಜಸ್ರಂ ದೇಹೇಂದ್ರಿಯಾದಿಷ್ಟಮಭಿಮನ್ಯತೆ ಪುರುಷಂ. ಅಂದ್ರೆ ಈ ಮೊದಲೇನ್ ಮಾಡಿದ್ರು, ನಮಗೆ ಪರಿಚಯ ಮಾಡಕ್ಕೆ ವಿಜ್ಞಾನಮಯ ಕೋಶ ಅಂತಂದ್ರೆ ಏನಂತ ಸೊ ಪರಿಚಯ ಮಾಡಿದ್ರು. ಈ ಶ್ಲೋಕದಲ್ಲಿ ಆ ವಿಜ್ಞಾನಮಯ ಕೋಶದ್ದು ಈಗ ಹೊರಗಿನಿಂದ ಹೇಳಿದ್ರು, ಜ್ಞಾನೇಂದ್ರಿಯಗಳ ಮೂಲಕವಾಗಿ ಮತ್ತೆ ಕರ್ತನಾಗಿ ಯಾವುದನ್ನು ಪ್ರಜ್ವಲಿಸ್ತಾ ಇದ್ದಾನೋ ಅದನ್ನ ನಾವು ವಿಜ್ಞಾನಮಯ ಕೋಶ ಅಂತ ಹೇಳಿದ್ರು. ಆದ್ರೆ ಈ ವಿಜ್ಞಾನಮಯ ಕೋಶದ ಆಳದಲ್ಲಿ ಅಂದ್ರೆ ಅದರದ್ದು ಹೆಂಗ ಉತ್ಪತ್ತಿ ಆಯ್ತು ಅಂತ ಅದನ್ನ ತಗೊಂಡು ಅದರ ಅಧಿಷ್ಠಾನವನ್ನ ಅದು ಎಲ್ಲಿಂದ ಬೆಳಕೊಂಡದ. ಇದೊಂದು ಸರೋವರದಲ್ಲಿ ಒಂದು ಕಮಲ ಕಾಣ್ತಕ್ಕಂತಂದ್ರೆ ಸೊ ಅದಕ್ಕೆ ಭೂಮಿ ಇರ್ಬೇಕಲ್ವಾ ಅಂತ ಯೋಚನೆ ಮಾಡ್ತೀವಿ. ಭೂಮಿ ಇರ್ಲಾರ್ದೇನೆ ಬರೀ ನೀರಲ್ಲೇ ಬೆಳಿತಕ್ಕಂಥದ್ದಿದೆ ಅಂತ ನಮಗೆ ಗೊತ್ತಿರೋದಿಲ್ಲ. ಗೊತ್ತಾದ್ಮೇಲೆ ಅವಾಗ ಐಡಿಯಾ ಬರುತ್ತೆ. ಹಾಗೆ ಇದು ಹೇಗೆ ಕಾಣಿಸ್ಕೊಳ್ತಾ ಇದೆ, ಇದಕ್ಕೆ ಆಧಾರ ಏನಿದಕ್ಕೆ, ಮತ್ತೆ ಯಾವಾಗ ಅದು ಸತ್ಯ ಅಂತ ಹೇಳ್ಬೇಕಾಯ್ತಂದ್ರೆ ಅಹಂ ಅಂತ ಸತ್ಯ ಅಲ್ವಾ, ಸತ್ಯವಾಗಿರೋದ್ರಿಂದ ಇದಕ್ಕೆ ಸತ್ಯವಾಗಿರ್ತಕ್ಕಂಥದ್ದು ಬೇರೆ ಇರ್ಬೇಕೇನೋ ಅಂತ ನಮಗೆ ಈ ತರ ಥಾಟ್ಸ್ ಬರ್ತದಲ್ವಾ. ಅಂತಹ ಥಾಟ್ಸ್ ಅನ್ನ ತಳ್ಳಿ ಹಾಕ್ಲಿಕ್ಕೆ ಅದರದ್ದು ಅಧಿಷ್ಠಾನ ಏನು ಅಂತಕ್ಕಂಥದ್ದನ್ನ ಹೇಳ್ತಾರೆ. ಅದನ್ನ ನಾಳೆ ನೋಡೋಣ ಅಂತ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.